ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ನಾನು ಮೂರ್ಖರ ರಾಜ್ಯದಲ್ಲಿ ಅನ್ನುವಂತಹ ಜನಪದ ಕಥೆಯ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಆ ಜನಪದ ಕಥೆಯನ್ನ ಚರ್ಚೆ ಮಾಡೋದಕ್ಕೆ ಮುಂಚೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರು ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ನೀವು ಲೈಕ್ ಬಟನ್ ಅನ್ನ ಲೈಕ್ ಮಾಡಿ, ಅಲ್ಲಿ ಐಪ್ ಅಂತಕ್ಕಂತಹ ಒಂದು ಸಿಂಬಲ್ ತೋರಿಸುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಷ್ಟು ಮಾರ್ಕ್ಸ್ ಅಂತ ಕೊಡ್ಬೋದು ಅಂತ ಹೇಳ್ತಾ, ಈಗ ನೇರವಾಗಿ ನಾವು ಮುಂದುವರೆದ ಭಾಗ 2ರ ಬಗ್ಗೆ ಚರ್ಚೆನ ಮಾಡೋಣ. ಈಗ ಇಲ್ಲಿ ಮೂರ್ಖ ರಾಜ ಮತ್ತು ಮುಟ್ಟಾಳ ಮಂತ್ರಿಯರ ಒಂದು ಸಂವಾದ. ಅದ್ರ ಜೊತೆಗೆ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಆ ಕಳ್ಳ ಸತ್ತಿರ್ತಕ್ಕಂಥದ್ದು ಶ್ರೀಮಂತನ ಮನೆಯ ಇಲ್ಲಿ ಎಲ್ಲ ಒಂದ್ ಕಡೆ ಕಳ್ಳತನ ಮಾಡೋದಕ್ಕೆ ಗೋಡೆಯನ್ನ ಕೊರೆಯುವಂತಹದ್ದು ಅಥವಾ ಗೋಡೆಯನ್ನ ತೂತಿಕ್ಕುವಂತಹ ಸಂದರ್ಭದಲ್ಲಿ ಅಲ್ಲಿ ಕಳ್ಳ ಆ ಗೋಡೆ ಜರಿದು, ಅಂದ್ರೆ ಗೋಡೆ ಕುಸಿದು ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನರನ್ನ ಇಲ್ಲಿ ಕರೆದು ಕೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಈಗ ಅವನೇನ್ ಮಾಡಿ, ರಾಜ ಸೂಳೆಯನ್ನ ಕರೆಸಿದ್ದಾನೆ. ಇಲ್ಲಿ ಉಪ್ಪಾರ ಮನೆಯನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಅಲ್ಲಿ ಆ ಸೂಳೆ ಏನು ಓಡಾಡ್ತಾ ಇದ್ಲು, ಆ ಕಡೆಯಿಂದ ಈ ಕಡೆಗೆ ಕಾಲಿಂದಿಗೆಯನ್ನ ಹಾಕೊಂಡು ಜಲ್ 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 ಅಂತಕ್ಕಂತಹ ಶಬ್ದವನ್ನ ಮಾಡ್ಕೊಂಡು ಓಡಾಡ್ತಾ ಇರ್ಬೇಕಾದ್ರೆ, ಉಪ್ಪಾರ ಅವಳನ್ನ ನೋಡಿ ಎಲ್ಲ ಒಂದ್ ಕಡೆ ಮನಸೂರೆಗೊಂಡು ಮೈ ಮರೆತು ಆ ಗೋಡೆಯನ್ನ ನಾನು ಸರಿಯಾಗಿ ಕಟ್ಟಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಆಗ ರಾಜ ಏನ್ ಮಾಡ್ತಾನೆ, ಮೂರ್ಖ ರಾಜ ಆ ಸೂಳೆಯನ್ನ ಕರೀರಿ ಅಂತ ಹೇಳ್ತಾನೆ. ಅವಳು ಈಗ ಬಂದಿದ್ದಾಳೆ, ಅಂದ್ರೆ ವಯಸ್ಸಾಗಿದೆ ಅವಳಿಗಾಲೆ, ಈಗ ಮುದಿ ಸೂಳೆ ಅಂದ್ರೆ ವಯಸ್ಸಾಗಿರ್ತಕ್ಕಂಥವಳು. ಈಗ ಬಂದಿದ್ರೆ ಹೌದು ಅವ್ನು ನೋಡಿರ್ಬಹುದು, ಆದ್ರೆ ನಾನು ಕೂಡ ಅವನನ್ನ ನೋಡಿದೀನಿ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ನಾನು ಈ ರಸ್ತೆಯಲ್ಲಿ ಈ ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಉದ್ದೇಶ ಯಾಕೆ ಬಂದಿದೆ ಅಂದ್ರೆ, ಅಕ್ಕಸಾಲಿಗನ ಹತ್ತಿರ ನಾನು ಒಡವೆಯನ್ನ ಇಲ್ಲಿ ಆಭರಣವನ್ನ ಮಾಡಾಕಿದ್ದೆ. ಅವನು ಇವತ್ ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಹೀಗೆ ವೈದಿ ಹೇಳ್ತಾ ಇದ್ದ, ಅಂದ್ರೆ ಸಮಯವನ್ನ ತಗೊಳ್ತಾ ಇದ್ದ. ನಾಳೆ ಬಾ, ನಾಡಿದ್ ಬಾ ಅಂತ ಈ ತರ ಹೇಳ್ತಾ ಇದ್ದ. ಹಾಗಾಗಿ ಅವನ ಅಂಗಡಿ ಹತ್ರ ಹೋಗಿ ಬರುವಂತಹ ಇದೇ ದಾರಿಯಲ್ಲಿ ಹೋಗ್ಬೇಕಾಗಿತ್ತು. ಹಾಗಾಗಿ ಈ ದಾರಿಯಲ್ಲಿ ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಉಪ್ಪಾರ ನನ್ನನ್ನ ನೋಡಿರ್ಬಹುದು, ಇದ್ರಲ್ಲಿ ನಂದೇನು ತಪ್ಪಿಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಸೂಳೆ ಹೇಳ್ದಂತಹ ಸಂದರ್ಭದಲ್ಲಿ ಹೌದಲ್ವಾ ಅಂತ ಹೇಳಿ ಮೂರ್ಖ ರಾಜ ಮತ್ತೆ ಮುಟ್ಟಾಳ ಮಂತ್ರಿ ಇಬ್ರು ಕೂಡ ಯೋಚನೆಯನ್ನ ಮಾಡಿ, ಹಾಗಾದರೆ ಈಗ ಅಕ್ಕಸಾಲಿಗನನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿ, ಎಲ್ಲಿದ್ದಾನೆ ಆ ಅಕ್ಕಸಾಲಿಗ, ಅವನನ್ನ ಕರ್ಕೊಂಡು ಬನ್ನಿ ಅಂತ ಇಲ್ಲಿ ಭಟರಿಗೆ ಹೇಳ್ತಾರೆ. ಆ ಭಟರು ಹೋಗಿ ಆ ಅಕ್ಕಸಾಲಿಗ ಅಂಗಡಿಯಲ್ಲಿ ಹೊತ್ಕೊಂಡಿರ್ತಾರೆ, ಅವನನ್ನ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾದ್ಮೇಲೆ ಈ ಅಕ್ಕಸಾಲಿಗರನ್ನ ಪ್ರಶ್ನೆ ಮಾಡ್ತಾರೆ, ಯಾಕೆ ನೀನು ಈ ಸೂಳೆಗೆ ಅವಳ ಒಡವೆಯನ್ನ ಸರಿಯಾದ ಸಮಯಕ್ಕೆ ನೀನ್ ಕೊಟ್ಟಿಲ್ಲ, ನೀನ್ ಸರಿಯಾದ ಸಮಯಕ್ಕೆ ಅವಳ ಒಡವೆಯನ್ನ ಕೊಡದೇ ಇರೋದ್ರ ಕಾರಣ ಈಗ ಅಮಾಯಕ ಇಲ್ಲಿ ಸತ್ತು ಬಿದ್ದಿದ್ದಾನೆ, ಅವನ ಸಾವಿಗೆ ನೀನೇ ಕಾರಣ, ಅದಕ್ಕೆ ನಿನಗೆ ಮರಣದಂಡನೆ ಶಿಕ್ಷೆ ವಿಧಿಸ್ತೇನೆ ಅಂತ ರಾಜ ಹೇಳ್ತಾನೆ. ಇದರಿಂದ ಭಯವನ್ನ ಪಟ್ಟಂತಹ ಯಾರು ಅಕ್ಕಸಾಲಿಗ ನಡೆದಿರ್ತಕ್ಕಂತಹ ನಿಜವನ್ನ ಹೇಳ್ತಾನೆ. ಹೌದು, ನಾನು ನಾಳೆ ಬಾ, ನಾಡಿದ್ ಬಾ ಅಂತ ಈ ತರ ವಾಯ್ದಿಯನ್ನ ಹೇಳಿದ್ದು ಖಂಡಿತ ನಿಜ. ಆದ್ರೆ ಇಲ್ಲಿ ಈ ಊರಿನ ಶ್ರೀಮಂತ ವ್ಯಾಪಾರಿಯ ಮನೆಯಲ್ಲಿ ಒಂದು ಮದುವೆ ನಡೀತಾ ಇತ್ತು. ಆ ಮದುವೆಯ ಸಂದರ್ಭದಲ್ಲಿ ನನಗೆ ಆ ಮದುವೆಯ ಮನೆಯ ಒಡವೆಯನ್ನ ಮಾಡ್ಬೇಕಾಗಿತ್ತು. ಅದರ ಗಡಿಬಿಡಿಯಲ್ಲಿ ಈ ಸೂಳೆಗೆ ನಾನು ಇವತ್ತು ಬಾ, ನಾಳೆ ಬಾ ಅಂತ ಹೇಳಿರ್ತಕ್ಕಂಥದ್ದು ಅಂತ ತನ್ನ ನಿಜವನ್ನು ಒಪ್ಕೊಳ್ತಾನೆ. ಈ ನಿಜವನ್ನ ಒಪ್ಕೊಂಡಾದ್ಮೇಲೆ ಸರಿ, ಈಗೇನ್ ಮಾಡೋದು, ಅಲ್ಲಿ ಎಲ್ಲ ಒಂದ್ ಕಡೆ ಅಕ್ಕಸಾಲಿಗ ನಾನು ಬಡಪಾಯಿ, ನನ್ನ ತಪ್ಪಲ್ಲ ಅಂತ ಹೇಳಿದಾಗ, ಹಾಗಾದ್ರೆ ಈ ತಪ್ಪು ಯಾರ್ದು? ಹಾಗಾದ್ರೆ ಯಾರು ಆ ಶ್ರೀಮಂತ ಈಗ ವಿಚಾರವನ್ನ ಹೇಳಿದಾಗ ಆ ಮೂರ್ಖ ರಾಜ ಏನ್ ಮಾಡ್ತಾನೆ, ಯಾರು ಆ ಶ್ರೀಮಂತ ವ್ಯಾಪಾರಿ ಯಾರು ಅಂತ ಹೇಳಿದಾಗ, ನೋಡಿ, ಯಾರ ಮನೆಯಲ್ಲಿ ಈಗ ಕಳ್ಳ ಕನ್ನವನ್ನ ಕೊರೆದಿದ್ದಾನೋ ಅಥವಾ ಗೋಡೆಯನ್ನ ಹೋಲ್ ಮಾಡಿ ಅಥವಾ ತೂತ್ ಮಾಡಿ ಮನೆ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟ ಗೋಡೆ ಕುಸಿದು ಬಿದ್ದಿದೆಯೋ ಅದೇ ಮನೆನೇ ಈಗ ಶ್ರೀಮಂತ ವ್ಯಾಪಾರಿಯ ಮನೆಯಾಗಿದೆ. ಹಾಗಾದ್ರೆ ಈಗ ಶ್ರೀಮಂತ ವ್ಯಾಪಾರಿ ಏನಾಗಿದ್ದಾನೆ, ಸತ್ತೋಗಿದ್ದಾನೆ. ಆ ಶ್ರೀಮಂತ ವ್ಯಾಪಾರಿ ಸತ್ತೋಗಿದ್ದಾಗ ಅವ್ರ ಮನೆಯಲ್ಲಿ ಇರ್ತಕ್ಕಂಥವ್ನು ಯಾರೀಗ? ಮಗ. ಹಾಗಾಗಿ ಈಗ ಏನ್ ಮಾಡ್ತಾ ಇದ್ದಾನೆ ಮಗ, ಅವನು
ಇಲ್ಲ ಒಂದ್ ಕಡೆ ನಮ್ ತಂದೆ ಕಾಲದಲ್ಲಿ ಇವರೆಲ್ಲರೂ ಕೂಡ ಇವ್ರ ಹತ್ರ ಇಲ್ಲ ಒಂದ್ ಕಡೆ ನಮ್ ತಂದೆ ಆಗಿನ ಸಂದರ್ಭದಲ್ಲಿ ಒಡವೆಯನ್ನ ಮಾಡಾಕಿರ್ತಕ್ಕಂಥದ್ದು, ಅವಾಗ ಮನೆ ಕಟ್ಸಿದ್ದು, ಈ ತರ ಎಲ್ಲ ಹೇಳಿದ್ಮೇಲೆ ಈಗ ಅಕ್ಕಸಾಲಿಗ ಹೇಳಿದಂತ ಸಂದರ್ಭದಲ್ಲಿ ಆಗ ರಾಜ ಏನ್ ಮಾಡ್ತಾನೆ, ರಾಜ ಮತ್ತೆ ಮಂತ್ರಿ ಇಬ್ರು ಕೂಡ ಮತ್ತೆ ಚರ್ಚೆಯನ್ನ ಮಾಡಿ, ಈಗ ನೋಡಪ್ಪ ನಿನ್ನ ತಂದೆಗೆ ಬಂದಂತ ಆಸ್ತಿಯನ್ನ ನೀನು ಅನುಭವಿಸ್ತೀಯ ಅಲ್ವಾ? ಹಾಗೇನೆ ಈಗ ನಿನ್ನ ತಂದೆ ಈಗ ಅಪರಾಧಿ ಸ್ಥಾನದಲ್ಲಿದ್ದಾರೆ. ಈಗ ಅವರ ಸ್ಥಾನವನ್ನ ನೀನ್ ತುಂಬೇಕು. ಈಗ ನೀನು ಅಪರಾಧಿ. ನಿನ್ನನ್ನ ನಾವು ಶಿಕ್ಷೆಗೆ ಗುರಿ ಮಾಡ್ತೀವಿ ಅಂತ ನಿರ್ಧಾರ ಮಾಡಿ ಶ್ರೀಮಂತ ವ್ಯಾಪಾರಿಯ ಮಗನನ್ನ ನೇಣುಗಂಬಕ್ಕೆ ಅಥವಾ ಶೂಲಕ್ಕೆ ಏರಿಸುವಂತಹ ಒಂದು ಸಂದರ್ಭ. ಈಗ ಅವನನ್ನ ಮರಣದಂಡನೆಗೆ ಗುರಿ ಮಾಡುವಂತಹ ಒಂದು ಸಂದರ್ಭ. ಆ ಮರಣದಂಡನೆ ಮಾಡುವಂತಹ ಜಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಆದ್ರೆ ಶ್ರೀಮಂತ ವ್ಯಾಪಾರಿಯ ಮಗ ನೋಡೋದಕ್ಕೆ ಸಣಕಲ, ಅಂದ್ರೆ ತುಂಬಾ ಸಣ್ಣಕ್ಕಿದ್ದಾನೆ. ಅಲ್ಲಿ ಆ ಒಂದು ಮರಣದಂಡನೆ ವಿಧಿಸ್ತಕ್ಕಂತಹ ಒಂದು ಶೂಲ ಇದೆಯಲ್ಲ, ಆ ಶೂಲಕ್ಕೆ ಇವನೆಲ್ಲ ಒಂದ್ ಕಡೆ ಸರಿಯಾಗಿ ಅಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅಥವಾ ಅಲ್ಲಿಗೆ ಅವನೆಲ್ಲ ಒಂದ್ ಕಡೆ ತುಂಬಾ ಸಣ್ಣ ಆಗಿರೋದ್ರಿಂದ ಅವನನ್ನ ಅಲ್ಲಿ ಬಿಡ್ತಕ್ಕಂಥದ್ದು. ಅಷ್ಟಕ್ಕೆ ಏನ್ ಮಾಡ್ತಾರೋ, ಇವನು ತುಂಬಾ ಇಲ್ಲಿ ಸಣ್ಣಕ್ಕಿದ್ದಾನೆ, ಇಲ್ಲಿ ಎಲ್ಲ ಒಂದ್ ಕಡೆ ಇವನನ್ನ ಶೂಲಕ್ಕೇರಿಸ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಅಲ್ಲೆಲ್ಲ ಒಂದ್ ಕಡೆ ಅದೃಷ್ಟವಶತ್ ಈಗ ಯಾರು ನಮ್ಮ ಈ ಶ್ರೀಮಂತ ವ್ಯಾಪಾರಿಯ ಮಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಅಲ್ಲಿ ಆ ಅದೃಷ್ಟವಶತ್ ತಪ್ಪಿಸ್ಕೊಳ್ತಾನೆ. ಈಗ ಏನ್ ಮಾಡೋದು ಹಾಗಾದ್ರೆ, ಇದಕ್ಕೆ ಇವನು ಸಣಕಲ ಆಗಿರೋದ್ರಿಂದ ಇದಕ್ಕೆ ಸರಿಯಾದಂತಹ ದಡೂತಿಯಾದಂತಹ ದಪ್ಪಗಿರುವಂತಹ ವ್ಯಕ್ತಿ ಬೇಕು ಅಂತ ಇಲ್ಲಿ ಮಾತು ತೀರ್ಮಾನ ಆಗುತ್ತೆ. ರಾಜ ಮಂತ್ರಿ ಎಲ್ರು ತೀರ್ಮಾನ ಮಾಡ್ತಾರೆ. ಆಗ ಮಂತ್ರಿ, ಓ ಇದಕ್ಕೆ ಇವನು ಸಣ್ಣಕ್ಕಿದ್ದಾನೆ ವ್ಯಾಪಾರಿಯ ಮಗ, ಈಗ ಹಾಗಾದ್ರೆ ದಪ್ಪಗಿರ್ತಕ್ಕಂತಹ ವ್ಯಕ್ತಿ ಬೇಕು ಅಂತ ಹೇಳಿ ರಾಜಭಟರನ್ನ ಇಡೀ ನಗರದಲ್ಲಿ ಇಡೀ ರಾಜ್ಯದಲ್ಲಿ ಯಾರಾದ್ರೂ ದಪ್ಪಗಿರ್ತಕ್ಕಂತಹ ವ್ಯಕ್ತಿ ಇದ್ದಾರಾ, ಹೋಗಿ ಅವನನ್ನ ಕರ್ಕೊಂಡು ಬನ್ನಿ ಯಾರಾದ್ರೂ ಸಿಕ್ಕಿದ್ರೆ ಅಂತ ಹೇಳಿದ್ರು. ಸರಿ, ರಾಜಭಟರು ಏನ್ ಮಾಡ್ತಾ ಇದಾರೆ, ಇಡೀ ರಾಜ್ಯವನ್ನ ಹುಡುಕ್ತಾ 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 ಬಂದ್ರು. ಆ ಬಂದಂತಹ ಸಂದರ್ಭದಲ್ಲಿ ಏನು ಅನ್ನ ರೊಟ್ಟಿ ತುಪ್ಪ ತಿಂದು ಬಾಳೆಹಣ್ಣನ್ನ ತಿಂದು ಚೆನ್ನಾಗಿ ದಡೂತಿ ಮೈಕಟ್ಟನ್ನ ದಡೂತಿ ದೇಹವನ್ನ ಅಥವಾ ದಪ್ಪ ದೇಹವನ್ನ ಬೆಳೆಸ್ಕೊಂಡಿರ್ತಕ್ಕಂತಹ ಗುರುವಿನ ಶಿಷ್ಯ, ಅವನೇನ್ ಮಾಡ್ತಾ ಇದ್ದಾನೆ, ಗುರುವಿನ ಶಿಷ್ಯ ಇಲ್ಲಿ ದಡೂತಿ ದೇಹ, ಅವನನ್ನ ಹಿಡಿದು ಆ ಶೂಲ ಏರಿಸುವಂತಹ ಒಂದು ಜಾಗಕ್ಕೆ ಅಥವಾ ಮರಣದಂಡನೆಗೆ ಗುರಿ ಮಾಡುವಂತಹ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಇವನು ಯೋಚನೆ ಮಾಡ್ತಾ ಇದ್ದಾನೆ, ಬರ್ತಾ ಇರ್ಬೇಕಾದ್ರೆ ಯಾರು ಶಿಷ್ಯ, ಅವತ್ತು ನನ್ನ ಗುರುಗಳು ಹೇಳಿರ್ತಕ್ಕಂತಹ ಮಾತನ್ನ ನಾನು ಮರ್ತೋಗ್ಬಿಟ್ಟೆ. ಅವರ ಮಾತಿಗೆ ಎಲ್ಲೋ ಕೂಡ ನಾನು ಬೆಲೆ ಕೊಡದಲೆ ನನ್ನ ಎಲ್ಲೋ ಒಂದ್ ಕಡೆ ಈ ತಿನ್ನುವಂತಹ ಈ ಹೊಟ್ಟೆ ಬಾಕತನದಿಂದ ನಾನು ಈ ರೀತಿ ನಿರ್ಧಾರ ಮಾಡಿ ಈ ಮೂರ್ಖ ರಾಜ್ಯದಲ್ಲಿ ಈ ಮೂರ್ಖ ನಗರದಲ್ಲಿ ಇದ್ಬಿಟ್ಟೆ. ಏನ್ ಮಾಡೋದು, ಈ ಮೂರ್ಖರು ಯಾವಾಗ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಇಲ್ಲಿಂದ ಬಂದ್ಬಿಡು ಇಲ್ಲಿಂದ ಅಂತ ಗುರುಗಳು ಎಷ್ಟೇ ಹೇಳಿದ್ರು ಕೇಳಿಲ್ವಲ್ಲ ಅಂತ ಹೀಗೆ ಯೋಚನೆಯನ್ನ ಮಾಡ್ತಾ ಈಗ ಪಶ್ಚಾತ್ತಾಪವನ್ನ ಪಡ್ತಾ ಹೋಗ್ತಾ ಇದ್ದಾನೆ ಶಿಷ್ಯ ರಾಜಭಟರ ಜೊತೆ. ಆಗ ಇದಕ್ಕಿದ್ದ ಹಾಗೆ ಏನ್ ಮಾಡೋದು, ಈ ಗುರುವನ್ನ ಸ್ಮರಣೆ ಮಾಡ್ಕೊಳ್ತಾನೆ, ಅಂದ್ರೆ ಗುರುವನ್ನ ನೆನ್ಸ್ಕೊಳ್ತಾನೆ. ಆ ಗುರುವನ್ನ ನೆನ್ಸ್ಕೊಂಡಂತ ಸಂದರ್ಭದಲ್ಲಿ ಗುರು ಹೇಳಿರ್ತಕ್ಕಂಥ ಮಾತುಗಳನ್ನ ನೆನ್ಸ್ಕೊಂಡಾದ್ಮೇಲೆ ಆ ಸಾವಿನ ಗಳಿಗೆ ಏನ್ ನೆನೆಸುತ್ತಿರ್ಬೇಕಾದ್ರೆ ಅವನು ಮನಸ್ಸಲ್ಲಿಯೇ ಗುರುವಿನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ. ನೋಡಿ, ಗುರುವಿನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾನೆ ಯಾರು, ಶಿಷ್ಯ. ಆ ಗುರುವಿನ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಗುರು ಪ್ರತ್ಯಕ್ಷರಾಗ್ತಾರೆ. ಇಲ್ಲಿ ಈ ರೀತಿ ಒಂದು ಪ್ರಶ್ನೆ ಕೇಳ್ಬೋದು. ನೋಡಿ, ಎಲ್ಲ ಒಂದ್ ಕಡೆ ರಾಜ ಮತ್ತು ಮಂತ್ರಿಗಳು ರಾಜ ಮತ್ತು ಮಂತ್ರಿಗಳ ಮೂರ್ಖತನದಿಂದ ತಮ್ಮ ಸಾವಿಗೆ ತಾವೇ ಬಲಿಯಾಗುವಂತಹ ಸಂದರ್ಭವನ್ನ ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ಬೋದು. ಅಥವಾ ಇನ್ನೊಂದು ವಿಚಾರವನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಮುಳ್ಳನ್ನ ಮುಳ್ಳಿನಿಂದನೇ ತೆಗೆಯಬೇಕು ಎಂಬ ಮಾತು ಈ ಜನಪದ ಕಥೆಯಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿ ಅಂತಕ್ಕಂತಹ ಈ ಎರಡೂ ಪ್ರಶ್ನೆಗಳು ಇಲ್ಲಿ ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸರಿ, ಈಗ ಏನ್ ಮಾಡುದು, ಗುರು ಪ್ರತ್ಯಕ್ಷರಾದ್ರು. ಹಾಗೆ ಇನ್ನೊಂದ್ ಕಡೆ ಆ ಗುರು ಬಂದವರೇ ಆ ಶಿಷ್ಯನನ್ನ ಬೈದು ಯಾವುದೋ ಒಂದು ರಹಸ್ಯವಾದಂತಹ ವಿಚಾರವನ್ನ ಗುರುವಿನ ಕಿವಿಯಲ್ಲಿ ಹೇಳ್ತಾರೆ. ಗುರುವಿನ ಕಿವಿಯಲ್ಲಿ ಹೇಳಿದಾಗ ಸರಿ, ಆ ಗುರು ಹೇಳ್ತಾರೆ, ಎಲ್ಲ ಒಂದ್ ಕಡೆ ಗುರು ಇಲ್ಲಿ ರಾಜನನ್ನೇ ಹೊಗಳ್ತಕ್ಕಂಥದ್ದು ಅಲ್ಲಪ್ಪ, ದೊಡ್ಡವರು ಯಾರು, ಗುರು ಯಾರು, ಶಿಷ್ಯ ಯಾರು ಅಂತಕ್ಕಂಥದ್ದನ್ನ ನೀವು ವಿವೇಕಿಯಾದ ರಾಜನೇ ನೀನು ಯೋಚನೆ ಮಾಡಬಾರ್ದಾ ಅಂತ ರಾಜನನ್ನ ಹೊಗಳುತ್ತಾ ಹೇಳ್ತಕ್ಕಂಥದ್ದು.
ಆಗ ಎಲ್ಲ ಒಂದ್ ಕಡೆ ರಾಜನಿಗೆ ಒಂದ್ ರೀತಿ ಅನುಮಾನ ಬರ್ತಕ್ಕಂಥದ್ದು. ಈಗ ಕೂಡಲೇ ನನ್ನನ್ನ ಶೂಲಕ್ಕೆ ಏರಿಸು ಅಂತ ಇಲ್ಲಿ ಗುರು ಹೇಳ್ತಕ್ಕಂಥದ್ದು. ಇಲ್ಲ ಇಲ್ಲ ಶಿಷ್ಯ, ನನ್ನನ್ನ ಮೊದಲು ನೀನು ಶೂಲಕ್ಕೆ ಏರಿಸ್ಬೇಕು ಅಂತಕ್ಕಂಥದ್ದು. ಇಲ್ಲಿ ಗುರು ಮತ್ತೆ ಶಿಷ್ಯರ ನಡುವೆ ಮಾತಿನ ಜಟಾಪಟಿ ನಡೆಯುತ್ತೆ. ಅಂದ್ರೆ ಇವ್ರು ಆಲ್ರೆಡಿ ರಹಸ್ಯವಾಗಿ ಒಂದು ವಿಚಾರವನ್ನ ಮಾತಾಡ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಮೂರ್ಖರಿಗೆ ಎಲ್ಲೋ ಒಂದ್ ಕಡೆ ಮೂರ್ಖತನದಿಂದಲೇ ನಾವು ಗೆಲ್ಬೇಕು ಅಂತ ಹೇಳಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತಕ್ಕಂತಹ ಮಾತನ್ನ ಮಾತನಾಡ್ತಾ ತಮ್ಮ ಉಪಾಯವನ್ನ, ಒಂದು ರಹಸ್ಯವಾದ ಉಪಾಯವನ್ನ ಈ ಗುರು ಮತ್ತೆ ಶಿಷ್ಯರು ಮಾಡ್ಕೊಂಡಿರ್ತಾರೆ. ಆದ್ರೆ ಈಗ ನಾ ಮುಂದು ತಾ ಮುಂದು ಅಂತ ಹೇಳ್ತಾ ಇರ್ಬೇಕಾದ್ರೆ ಮತ್ತೆ ರಾಜ ಏನಿದ್ರ ರಹಸ್ಯ, ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ, ನಾವಿಬ್ಬರು ಈಗ ಸಾಯಬೇಕು ಎಂದು ಹಂಬಲಿಸುತ್ತಿರುವುದು ಯಾಕೆ ಗೊತ್ತಾ? ಅಲ್ಲ, ಯಾಕೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ? ಯಾಕೆಂದ್ರೆ ನಾನು ಈ ಮರ್ಮವನ್ನ ತಿಳಿಸಿ ನೋಡಿ, ಯಾಕೆ ಏನು ಅಂತ ಈ ಗುರುವನ್ನ ರಾಜ ಪ್ರಶ್ನೆ ಮಾಡಿದಾಗ, ನಾನು ಈ ರಹಸ್ಯವನ್ನ, ಈ ಮರ್ಮವನ್ನ ನಾನು ಹೇಳಿದ್ಮೇಲೆ ನೀವು ನನ್ನನ್ನೇ ಮೊದಲು ಶೂಲಕ್ಕೆ ಏರಿಸ್ಬೇಕು ಅಂತ ರಾಜನ ಹತ್ರ ಮಾತನ್ನ ಇಲ್ಲಿ ಭಾಷೆಯನ್ನ ತೆಗೆದುಕೊಳ್ತಕ್ಕಂತ ಕೆಲಸವನ್ನ ಮಾಡ್ತಾರೆ. ಅಥವಾ ನನಗೆ ಮಾತನ್ನ ಕೊಡ್ತೀರಾ ಅಂತ ಗುರುಗಳು ಕೇಳಿದಂತ ಸಂದರ್ಭದಲ್ಲಿ ಆ ಆಗ ಏನು ಯಾಕೆ ಅಂತ ಹೇಳಿದಾಗ ನೋಡಿ, ನಾವಿಬ್ಬರು ತುಂಬಾ ದಿವಸದಿಂದ ನಮ್ಗೊಂದು ಆಸೆ ಏನಪ್ಪಾ ಅಂದ್ರೆ, ಈ ಸುಮಾರು ದೇಶಗಳನ್ನ ಸಂಚಾರ ಮಾಡಿ ಇಲ್ಲಿ ಬಂದಿದ್ದೀವಿ. ಅದ್ರೊಳಗೂ ಕೂಡ ನಿಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಈ ಶೂಲ ಇದೆಯಲ್ಲ, ಇದು ದೇವತೆಯ ಶೂಲ. ಓಕೆ, ಇದು ದೇವತೆಯ ಶೂಲ. ಈ ಶೂಲದಿಂದ ಯಾವ ಅಪರಾಧಿಗೂ ಶಿಕ್ಷೆಯಾಗಿಲ್ಲ ಇಲ್ಲಿವರೆಗೂ. ಆದ್ರೆ ಯಾವನು ಮೊದಲು ನೋಡಿ, ಇಲ್ಲೊಂದು ರಹಸ್ಯ ಇದೆ, ನಿಮಗೆ ಗೊತ್ತಿಲ್ಲ. ಯಾರು ಮೊದಲು ಶೂಲಕ್ಕೇರುತ್ತಾನೋ ಅವನು ಮುಂದಿನ ಜನ್ಮದಲ್ಲಿ ರಾಜನಾಗ್ತಾನೆ. ಯಾವನು ಎರಡನೇ ಸಾರಿ ಶೂಲಕ್ಕೇರ್ತಾನೋ ಅವನು ಮಂತ್ರಿ ಆಗ್ತಾನೆ ಅನ್ನುವಂತಹ ರಹಸ್ಯ ಇದೆ. ಇದು ಯಾರಿಗೂ ಗೊತ್ತಿಲ್ಲ. ಇದು ಮೊದ್ಲೇನೆ ದೇವರ ಒಂದು ಶೂಲ ಅನ್ನುವಂತಹ ರಹಸ್ಯವನ್ನ ಇಲ್ಲಿ ಗುರು ರಾಜನಿಗೆ ಹೇಳಿದ ತಕ್ಷಣ ರಾಜ ಮಂತ್ರಿ ಇಬ್ರು ಕೂಡ ಯೋಚನೆ ಮಾಡ್ತಾರೆ ಅಂದ್ರೆ, ರಾಜ ಮಂತ್ರಿ ಮೊದ್ಲೇ ಮೂರ್ಖ ರಾಜ, ಮುಟ್ಟಾಳ ಮಂತ್ರಿ. ಇವರು ಆಸೆ ಎಲ್ಲ ತುಂಬಾ ದುರಾಸೆಯಿಂದ, ಹೌದಾ, ಇಬ್ರು ರಾಜ ಮತ್ತು ಮಂತ್ರಿ ಇಬ್ರು ಕೂಡ ಸಮಾಲೋಚನೆಯನ್ನ ಮಾಡಿ, ಯೋಚನೆ ಮಾಡಿ, ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇಲ್ಲ ಇಲ್ಲ, ಈಗ ನಮ್ಮ ರಾಜ್ಯವನ್ನ ನಾವು ಬೇರೆಯವರಿಗೆ ಬಿಟ್ಕೊಡೋದು ಬೇಡ, ನಾನೇ ರಾಜನಾಗಿರ್ತೀನಿ, ನೀನೇ ಮಂತ್ರಿಯಾಗಿ ಮುಂದುವರಿಬಹುದು ಅಂತ ಹೇಳಿ ಇಬ್ರು ಮಾತನಾಡ್ಕೊಂಡು ಅಲ್ಲಿ ಎಲ್ಲ ಒಂದ್ ಕಡೆ ಆ ರಾಜಭಟರಿಗೆ ಹೇಳ್ತಾರೆ, ನೋಡಿ, ನಾವು ಈ ದಿನ ರಾತ್ರಿ ಅಪರಾಧಿಗಳನ್ನ ನಿಮ್ಮ ಕಡೆ ನಾವು ಕಳಿಸ್ತೀವಿ. ಅವರು ಮೊದಲು ಶೂಲಕ್ಕೆ ಏರಿಸಿ, ಆಮೇಲೆ ಬಂದವರನ್ನ ಎರಡನೆಯವನನ್ನ ಅನಂತರ ಶೂಲಕ್ಕೆ ಏರಿಸಿ. ಇದು ರಾಜ ಆಜ್ಞೆ, ಒಂದಿಷ್ಟು ಕೂಡ ಲೋಪವಾಗಬಾರದು ಅಂತ ರಾಜ ಹೇಳ್ತಾನೆ. ಅದೇ ರೀತಿ ಈಗ ಅಪರಾಧಿಗಳ ವೇಷಗಳನ್ನ ಹಾಕೊಂಡು ರಾಜ ಮತ್ತೆ ಮಂತ್ರಿ ಬರ್ತಾರೆ. ಇದು ರಾತ್ರಿ ಕೂಡ ಆಗಿದೆ. ಈ ಅಪರಾಧಿಗಳ ವೇಷವನ್ನ ಧರಿಸಿ ಬಂದಿರತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಮೂರ್ಖ ರಾಜ ಮತ್ತು ಮುಟ್ಟಾಳ ಮಂತ್ರಿಗಳು. ಇವರು ಬಂದಿರ್ಬೇಕಾದ್ರೆ ಮೊದಲೇ ವ್ಯವಸ್ಥೆ ಮಾಡಿದಂತೆ ರಾಜ ಏನ್ ಮಾಡ್ತಾನೆ, ಮೊದಲು ಇಲ್ಲಿ ಎಲ್ಲ ಒಂದ್ ಕಡೆ ಶೂಲಕ್ಕೇರಿ ಅವನು ಸಾವನ್ನಪ್ತಾನೆ. ಆ ನಂತರ ಮಂತ್ರಿ ಏನ್ ಮಾಡ್ತಾನೆ, ಶೂಲಕ್ಕೇರಿ ಅವನು ಇಲ್ಲಿ ಸಾವನ್ನ ಅಪ್ತಕ್ಕಂಥದ್ದು. ಸರಿ, ಇದೆಲ್ಲ ಆದ್ಮೇಲೆ ಅವರಿಬ್ಬರು ಶೂಲಕ್ಕೇರಿ ಅವರು ಸಾವನ್ನಪ್ಪಿದ ನಂತರ ಅವರ ಹೆಣಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಕಾಗೆಗಳಿಗೆ, ಎಲ್ಲ ಒಂದ್ ಕಡೆ ಇಲ್ಲಿ ಹದ್ದುಗಳಿಗೆ ಆಹಾರವಾಗಿ ಎಸೆಯೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಆ ಹೆಣಗಳನ್ನ ಕೆಳಗಿಳಿಸಿದಂತಹ ಶೂಲದಿಂದ ಇಲ್ಲಿ ಕೆಳಗಿಳಿಸಿ ನೋಡಿದ್ರೆ ಅಲ್ಲಿ ರಾಜ ಮತ್ತೆ ಮಂತ್ರಿ ಆಗಿರ್ತಾರೆ. ಆಗ ಇಡೀ ಜನಕ್ಕೆ ಎಲ್ಲೋ ಒಂದ್ ಕಡೆ ಆಶ್ಚರ್ಯ ಆಗ್ತದೆ, ಜನರು ಗಾಬರಿ ಆಗ್ತಾರೆ. ಆದ್ರೆ ರಾಜ ಮಂತ್ರಿಗಳ ಹೆಣಗಳನ್ನ ಕಂಡು ಕೆಲವರು ಭಯಭೀತರಾಗ್ತಕ್ಕಂತಹ ಒಂದು ಸನ್ನಿವೇಶ ಅಲ್ಲಿ ನಾವು ನೋಡ್ಬೋದು. ಎಲ್ಲೋ ಒಂದ್ ಕಡೆ ನಗರದಲ್ಲಿ ಎಲ್ಲೆಲ್ಲಿಯೂ ಕೂಡ ಗೊಂದಲ. ಹೀಗಿರ್ಬೇಕಾದ್ರೆ ಇಡೀ ರಾತ್ರಿ ಜನ ಶೋಕಾಚರಣೆಯನ್ನ ಮಾಡ್ತಾರೆ, ರಾಜ ಮಂತ್ರಿ ಇಬ್ರು ಸತ್ತೋದ್ರು ಅಂತ. ಇದು ಪರ್ಯಾಯವಾಗಿ ಏನ್ ಮಾಡೋದು ನಾವು ಅಂತ ಇರ್ಬೇಕಾದಂತಹ ಸಂದರ್ಭದಲ್ಲಿ ಗುರು ಮತ್ತೆ ಶಿಷ್ಯರು ಯಾರಿಗೂ ತಿಳಿಯದಂತೆ ಅವ್ರ ಪಾಡಿಗೆ ಇಲ್ಲಿಂದ ತಮ್ಮ ಬಂದಂತಹ ಕೆಲಸ ಆಯ್ತು, ಈಗ ನಾವು ಹೊರಟೋಗ್ಬಿಡೋಣ ಅಂತ ಇವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಇರ್ತಕ್ಕಂತಹ ಊರಿನ ಜನ ಏನ್ ಮಾಡ್ತಾರೆ, ನಮಗೊಬ್ಬ ರಾಜ ಬೇಕು,
ಹಾಗೆ ಒಬ್ಬ ಮಂತ್ರಿ ಬೇಕು ಅಂತ ಹೇಳಿದಾಗ ಶಿಷ್ಯ ಹೌದು ಹಾಗಾದ್ರೆ ನಾನ್ ಮಂತ್ರಿ ಆಗ್ತೀನಿ ಅಂತ ಬೇಗ ಒಪ್ಕೊಂಡ್ಬಿಡ್ತಾನೆ. ಆದ್ರೆ ಮತ್ತೆ ಗುರುಗಳು ಏನ್ ಮಾಡ್ತಾರೆ, ಅಷ್ಟು ಸುಲಭವಾಗಿ ಒಪ್ಪೋದಿಲ್ಲ. ನೋಡಿ, ನನ್ನದೊಂದು ಎಲ್ಲೋ ಒಂದ್ ಕಡೆ ನಿಯಮ ಇದೆ ಅಥವಾ ನನ್ನದೊಂದು ಕಟ್ಟಳೆ ಇದೆ. ಈಗಿರ್ತಕ್ಕಂತಹ ವಿಚಾರಗಳು ಯಾವುದು ಅಂದ್ರೆ, ಈ ಮುಟ್ಟಾಳ ಮಂತ್ರಿ ಹಾಗೂ ಮೂರ್ಖ ರಾಜನ ರಾಜ್ಯವನ್ನ ಅಳಿಯಲು ಸಿದ್ಧರಲ್ಲಿ ಏನೋ ಒಂದ್ ಕಡೆ ಎಂದು ನುಡಿದ ಜನ ಏನ್ ಮಾಡ್ತಾ ಇದ್ರೆ, ಇವತ್ತಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಬದ್ಲಾಗ್ಬೇಕು ಇಲ್ಲಿರ್ತಕ್ಕಂತಹ ಜನ. ನೋಡಿ, ರಾತ್ರಿ ರಾತ್ರಿನೇ ಆಗಿರುತ್ತೆ, ಹಗಲು ಹಗಲೇ ಆಗಿರುತ್ತೆ. ಇಲ್ಲಿಂದ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಪ್ರತಿಯೊಬ್ರು ಕೂಡ ಬೆಳಗಿನ ಜಾವದಲ್ಲೇ ನಿಮ್ಮ ವ್ಯವಹಾರಗಳನ್ನ ನೀವು ಮಾಡ್ಕೋಬೇಕು. ಹಾಗೇನೆ ಆನಂತರ ರಾತ್ರಿ ನೀವು ಆರಾಮದಾಯಕವಾಗಿ ನಿದ್ರಿಸ್ಬೋದು. ಹೀಗೆ ಅಂತ ಹೇಳಿ, ಈಗೇನಾಗಿದೆಯಪ್ಪ ಅಂದ್ರೆ, ಈ ಮೂರ್ಖರ ರಾಜ್ಯದಲ್ಲಿ ಗುರು ಮತ್ತು ಶಿಷ್ಯ, ಇಲ್ಲಿ ಗುರು ರಾಜನಾಗಿದ್ದಾನೆ, ಈಗ ಶಿಷ್ಯ ಮಂತ್ರಿ ಆಗಿದ್ದಾನೆ. ಹಾಗಾಗಿ ಇಲ್ಲಿ ಒಂದ್ ಸ್ವಲ್ಪ ಬದಲಾವಣೆಯಾಗಿದೆ. ರಾತ್ರಿ ರಾತ್ರಿನೇ ಆಗಿದೆ, ಹಗಲು ಹಗಲಾಗಿದೆ. ಹಾಗಾಗಿ ಒಂದು ದುಡ್ಡಿಗೆ ಏನು ಬೇಕಾದರೂ ಸಿಗುವುದು ಪರಿಪಾಠ ಈಗ ನಿಂತು ಹೋಗಿದೆ. ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಇದೆಯೋ ಅಷ್ಟಷ್ಟೇ ಈಗ ಕೊಂಡ್ಕೊಳ್ಬೇಕು ಅನ್ನುವಂತಹ ಒಂದು ನಿಯಮಗಳಿವೆ. ಅನೇಕ ಬದಲಾವಣೆಗಳು ಕೂಡ ಇಲ್ಲಿ ಆಗಿದ್ದಾವೆ ಅಂತಕ್ಕಂಥದ್ದನ್ನ ಇಲ್ಲಿ ಈ ಮೂರ್ಖ ರಾಜ್ಯದಲ್ಲಿ ಬದಲಾವಣೆಯ ಒಂದು ಪರ್ವ ಆರಂಭವಾಗಿದೆ ಅಂತಕ್ಕಂಥದ್ದನ್ನ ನಾವು ಭಾವಿಸ್ತಾ, ಇಲ್ಲಿಗೆ ಮೂರ್ಖ ರಾಜ್ಯದಲ್ಲಿ ಎನ್ನುವಂತಹ ಒಂದು ಜನಪದ ಕಥೆಯ ಸಾರಾಂಶ ಇದಿಷ್ಟು ಅಂತಕ್ಕಂಥದ್ದನ್ನ ಹೇಳ್ತಾ, ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.